ಎಲ್ರಿಗೂ ನಮಸ್ಕಾರ. ಇವತ್ತು ಏನು ಮಾಡ್ತೀನಪ್ಪ ಅಂದ್ರೆ ನಾನು ಮೈದಾ ಹಿಟ್ಟು ಹಸಿ ಕಡಲೆ ಹಿಟ್ಟಿನ ದೋಸೆ ಮಾಡಿ ತೋರಿಸ್ತೀನಿ ನೋಡ್ರಿ. ನಾನಿವತ್ತು 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿನಿ ರೀ. ನಾನು ಅರ್ಧ ಕಪ್ಪು ಹಸಿ ಕಡಲೆ ಹಿಟ್ಟು, ಇವನ್ ಬಜ್ಜಿ ಹಾಕ್ತೀವಲ್ರಿ ಅದನ್ನು ಹಸಿ ಕಡಲೆ ಹಿಟ್ಟು ತೊಗೊಂಡೇನಿ ನೋಡ್ರಿ. ನಾನು ಅದು ಅರ್ಧ ಕಪ್ಪು ಹಸಿ ಕಡಲೆ ಹಿಟ್ಟು, 1 ಕಪ್ಪು ಮೈದಾ ಹಿಟ್ಟು ಹಾಕ್ತೀನಿ ನೋಡ್ರಿ. ನಾನು ಇದನ್ನು ಒಂದು 6 ತಾಸರ ನೆನಿಬೇಕು ನೋಡ್ರಿ. ಇದು ಹಿಟ್ಟು ಹಾಗಂದ್ರೆ ಸೂಪರ್ ಆಗ್ತವೆ ನೋಡ್ರಿ ದೋಸೆ. ಬೆಳಗ್ಗೆ ಹಾಕ್ತೀವಂದ್ರೆ ರಾತ್ರಿನ ನೆನೆ ಇಟ್ಕೋಬೇಕ್ರಿ. ಇದನ್ನ ಹಿಟ್ಟು ಮಸ್ತ್ ಆಗ್ತವೆ ನೋಡ್ರಿ, ಸೂಪರಾಗಿ ಬರ್ತಾವೆ ರೀ ದೋಸೆ. ನೀವು ಮೈದಾ ಹಿಟ್ಟು ಬೇಡಪ್ಪ ಅಂದ್ರೆ ಗೋಧಿ ಹಿಟ್ಟು ಹಾಕ್ಕೋಬೋದು ರೀ. ನಾನು ಗೋಧಿ ಹಿಟ್ಟು ಹಾಕಿಲ್ರಿ, ಇಲ್ಲಿ ಮೈದಾ ಹಿಟ್ಟು ಹಾಕೀನಿ ನೋಡ್ರಿ. ನಾನು ಸ್ವಲ್ಪ ಸೋಡಾ ಪುಡಿ ಹಾಕೀನಿ ರೀ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ರೀ, ಮತ್ತೇನು ಹಾಕಿಲ್ಲ ನೋಡ್ರಿ. ಬೆಳಗ್ಗಿನ ಆದ್ರೆ ಹಾಕ್ಕೋಬೋದು ರೀ ಸೋಡಾ ಪುಡಿ ಉಪ್ಪು. ನಾನು ದಿಢೀರಂತ ಮಾಡ್ಕೊತೀನಿ ರೀ, ಹಂಗಾಗಿ ಇವಾಗ ಸೋಡಾ ಪುಡಿ ಉಪ್ಪು ಹಾಕಿ 1-2 ತಾಸು ನೆನೆಯಕ್ಕೆ ಬಿಟ್ಟು ಹಾಕ್ತೀನಿ ನೋಡ್ರಿ. ನಾನು ಇವಾಗ ಈ ಥರ ಒಂದು ಅದಕ್ಕೆ ಕಲಿಸ್ಕೋಬೇಕು ರೀ. ಅತಿ ಗಟ್ಟಿನಲ್ಲ ಅತಿ ಎಳಕನಲ್ಲ, ಮೀಡಿಯಮ್ಮು ಕಲಿಸ್ಕೋಬೇಕು ನೋಡ್ರಿ. ಗೋಧಿ ಹಿಟ್ಟಿನ ದೋಸೆ ಹಾಕ್ಕೋಬೋದು ರೀ, ಮತ್ತು ನಾವು ಹೆಸ್ರು ಕಾಳಿನ ದೋಸೆ ಹಾಕ್ಕೋಬೋದು ರೀ, ಎಲ್ತಿಯಾದ ದೋಸೆ ಹಾಕ್ಕೋಬೋದು ನೋಡ್ರಿ. ಮಕ್ಳು ಮನ್ಯಾಗ ಹೆಂಗೆ ಮಾಡಿದ್ರೆ ತಿನ್ನಂಗಿಲ್ಲ ರೀ, ಬರೇ ಹೊರಗಲ್ದ ಬೇಡ್ತಾರೆ ಮಕ್ಕಳು. ಈ ಥರ ಮಾಡಿ ಕೊಡ್ಬೇಕು ರೀ, ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇದು ಅದಕ್ಕೆ ಕಲಿಸ್ಕೊಂಡಿ ನೋಡ್ರಿ. ನಾನು ಇದಕ್ಕೆ ಪುಟಾಣಿ ಹಿಟ್ಟಿಂದ ಚಟ್ನಿ ಮಾಡ್ತೀನಿ ನೋಡ್ರಿ. ನಾನು ಪೂರಿಗೆ ಹಳ್ಳಿ ಊರ ಕಡೆ ಮಾಡ್ತಾರೆ ಇದನ್ನ ಹೋಟ್ಲದಾಗ. ಆ ಚಟ್ನಿ ಬೆಟಗೇರಿ ಚಟ್ನಿ ಅಂತಾರಲ್ರಿ, ಆ ಚಟ್ನಿ ಮಾಡ್ತೀನಿ ನೋಡ್ರಿ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಈ ಚಟ್ನಿ ಚಲೋ ಆಗ್ತೈತೆ ನೋಡ್ರಿ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೀನಿ ರೀ ನಾನಿಲ್ಲಿ. ಅವು ಚಟಪಟ ಸಿಡಿದ್ಮೇಲೆ ಒಂದು ಮೆಣಸಿನ್ಕಾಯಿ ರೀ ಸಣ್ಣದಾಗಿ ಹೆಚ್ಕೋಬೇಕು ನೋಡ್ರಿ. ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೋಬೇಕು ರೀ, ಹಾಗಂದ್ರೆ ಚಲೋ ಆಗ್ತೈತೆ ನೋಡ್ರಿ ಇದು ಪಲ್ಯ. ಕರಿಬೇವು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೀನಿ ನೋಡ್ರಿ. ನಾನು ಮೆಣಸಿನ್ಕಾಯಿ ಹಾಕ್ತೀನಿ ರೀ. ನಾನು ಕರಿಬೇವು ಹಾಕೀನಿ ರೀ, ಈರುಳ್ಳಿ ಹಾಕೀನಿ ರೀ. ಅಷ್ಟು ಸಣ್ಣ ಉರಿಯಾಗ ಹುರ್ಕೋಬೇಕು ನೋಡ್ರಿ. ಸ್ವಲ್ಪ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕು ರೀ ಅವನ್ನ ಎಣ್ಣೆ ಒಳಗೆ. ಈ ಥರ ಹುರ್ಕೋಬೇಕು ನೋಡ್ರಿ. ಇದು ಈ ದೋಸೆಗೆ ಮಸ್ತ್ ಆಗ್ತೈತೆ ರೀ ಈ ಚಟ್ನಿ. ಈ ಥರ ಹುರ್ಕೊಂಡು ಇಟ್ಕೊಂಡೀನಿ ನೋಡ್ರಿ. ಇದು ಪೂರಿ ಕೂಡ ಮಾಡ್ಕೋಬೋದು ರೀ ಈ ಥರ ಚಟ್ನಿ. ಪೂರಿಗಂತೂ ಸೂಪರಾಗಿರುತ್ತೆ ನೋಡ್ರಿ ಈ ಚಟ್ನಿ. ಸ್ವಲ್ಪ ಅರಿಶಿಣ ಪುಡಿ ಹಾಕೀನಿ ರೀ. ನಾನು ಅರಿಶಿಣ ಪುಡಿ ಹಾಕಿ ಹುರ್ಕೋಬೇಕು ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಇದಕ್ಕೆ ಮೇನ್ ಏನಪ್ಪ ಅಂದ್ರೆ ಸಕ್ಕರೆ ನೋಡ್ರಿ. ಸಕ್ಕರೆ ಹಾಕಿದಷ್ಟು ಚಲೋ ಆಗ್ತದೆ ನೋಡ್ರಿ ಈ ಚಟ್ನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ಪುಟಾಣಿ ಹಿಟ್ಟು 1 ಬಟ್ಲ ಪುಟಾಣಿ ಹಿಟ್ಟು ಹಾಕ್ತೀನಿ ನೋಡ್ರಿ. ಇದಕ್ಕೆ ನೀರು ಹಾಕ್ಯಂಡು ಕಲಿಸಿ ಹಾಕ್ಬೇಕು ನೋಡ್ರಿ. ಇದಕ್ಕೆ ಗ್ಯಾಸ್ ಆಫ್ ಮಾಡೇ ಹಾಕ್ರಿ ನೀವು, ಇಲ್ಲಾಂದ್ರೆ ಅದು ಚಲೋ ಆಗಂಗಿಲ್ಲ ರೀ ಚಟ್ನಿ, ಗಟ್ಟಿ ಆಗಿಬಿಡ್ತ್ರಿ ಅದು. ಗ್ಯಾಸ್ ಆಫ್ ಮಾಡಿ ಹಾಕ್ಕೋಬೇಕು ನೋಡ್ರಿ. ಕೊತ್ತಂಬರಿ ಹಾಕ್ತೀನಿ ನೋಡ್ರಿ. ನಾನು ಕೊನೆಗೆ ಹಾಕ್ಬೇಕು ರೀ ಕೊತ್ತಂಬರಿನ. ಪುಟಾಣಿ ಹಿಟ್ಟು ಈ ಥರ ನೀರು ಹಾಕಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಅದನ್ನೊಟ್ಟ ಬಿಸಿ ಮಾಡೋಕೆ ಹೋಗ್ಬಾರ್ದು ನೋಡ್ರಿ.
ಹಿಟ್ಟು ಹಾಕಿದ ಮೇಲೆ ಬಿಸಿ ಮಾಡಬಾರ್ದು ರೀ ಅದನ್ನ ಚಟ್ನಿನ. ಹೆಂಗೈತೆ ನೋಡ್ರಿ, ನೀರು ಇದ್ದಾಗಿರ್ಬೇಕ್ರಿ ಅದು ಚಟ್ನಿ. ಈ ಕಡೆಗೆ ದೋಸೆ ಹಿಟ್ಟು ಕಲಿಸಿಟ್ಟಿದ್ನಲ್ರಿ, ಈಗ ಇವಾಗ ಹಾಕ್ತೀನಿ ನೋಡ್ರಿ. ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಟ್ಟೆ ತೊಗೊಂಡು ಒರೆಸಿ ಒಟ್ಟು ಒಮ್ಮೆ ನೋಡ್ರಿ ಎಣ್ಣೆ ಹಚ್ಚಿದ್ದು ಮತ್ತೆ ಹಚ್ಚಕ್ಕೆ ಹೋಗ್ಬಾರ್ದ್ರಿ ನೀವು. ಎಷ್ಟು ಚಲೋ ಬರ್ತಾವ್ರಿ ದೋಸೆ. ನೋಡಿರಿ ಈ ಅದಕ್ಕೆ ಆಗಿರ್ಬೇಕು ನೋಡ್ರಿ ಅದು ಹಿಟ್ಟು. ಒಂದು ಸಲ ನೋಡ್ರಿ ನೀವು ಮಾಡಿ ಹೆಂಗೆ ಬಂದೈತೆ ಅಂತ ತಿಳಿಸ್ರಿ ನಮ್ಗೆ. ಇದು ಅಂದ್ರೆ ಮೈದಾ ಹಿಟ್ಟು ಹಸಿ ಕಡ್ಲೆ ಹಿಟ್ಟಿನ ಮಸ್ತ್ ಆಗ್ತಾವೆ ನೋಡ್ರಿ ದೋಸೆ. ಸೂಪರ್ ಆಗ್ತಾವೆ. ನಮ್ಮ ಮಕ್ಕಳು ಇವನ್ನ ಇಷ್ಟಪಡ್ತಾರೆ ನೋಡ್ರಿ. ಒಟ್ಟು ಹಂಚಿಗೆ ಅಂಟಿಸಂಗಿಲ್ಲ ನೋಡ್ರಿ ಅದು, ಹಂಗೆ ಎದ್ದೇಳ್ತಾವ್ರಿ ದೋಸೆ. ಮಕ್ಕಳಿಗೆ ಎಲ್ಲ ಥರ ದೋಸೆ ಹಾಕಿ ಕೊಡ್ಬೋದು ರೀ ನಾವು. ಕರೆಂಟ್ ಹೋಗ್ಬಿಡ್ತು ರೀ, ಮತ್ತೆ ಬಂತು ನೋಡ್ರಿ ಇವಾಗ. ಇದು ಫಸ್ಟ್ ರೀ ನಾನು ವಿಡಿಯೋ ಮಾಡಕತ್ತಿದ್ದು, ಏನಾದ್ರು ಮಿಸ್ಟೇಕ್ ಆಗಿ ಕ್ಷಮಿಸಿ ನನ್ನ. ಸೂಪರಾಗಿ ನೋಡ್ರಿ. ನನ್ನ ಮಗಳಿಗೆ 3 ದೋಸೆ ಹಾಕ್ಕೊಟ್ಟಿದ್ದೀನಿ. ಸೂಪರಾಗಿ ಎಷ್ಟು ಹೆಂಗದ ಒಂದ್ಸಲ ಟ್ರೈ ಮಾಡಿ ನೋಡಿ. ಕಪ್ಪು ಕಪ್ಪು ಆಗ್ತದೆ, ಕಪ್ಪು ಹಸಿ